ಲಕ್ಕಿ ಬಸ್ಸು ಹೇಳೋ ಬಸ್ಸು. ಇವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರಲ್ಲ ಲಕ್ಕಿ ಬಸ್ಸು, ಇವ್ರ ಪರಿಚಯ ಮಾಡ್ಕೊಡ್ಲಿಲ್ವಲ್ಲ, ಗೊತ್ತೇ ಆಗಲ್ವಲ್ಲ ನಮಗೆ ಏನು ಅಂತ ಇವ್ರ ಬಗ್ಗೆ. ಇವರು ಬಸ್ಸು ನಮ್ಮ ಹಿರಿಯ ಮನ್ಸರು, ನಮ್ಮ ತಾತನ ಕಾಲದಿಂದನೂ ಅವರೇ. ಅರ್ಥ ಆಯ್ತು ಅನ್ಸುತ್ತೆ. ಯಾವಾಗೂ ನಮ್ಮ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ನಾವೇನು ಕರಿಲ್ಲ ಅಂದ್ರೂ ಅವರೇ ಬೆಳಗ್ಗೆ ಎದ್ದು ಬಂದು ನಮ್ಮ ಕನ್ನಡ ಪಾಕಶಾಲೆ ಟೀಮ್ಗೆ ಯಾವಾಗೂ ಸಪೋರ್ಟ್ ಮಾಡ್ತಾ ಖುಷಿಯಾಗಿ ನಮಗೆ ಹೇಳ್ಕೊಡ್ತಾ ಹಿರಿಯರು ಮಾರ್ಗದರ್ಶಿಯಾಗಿ ಏನೇನು ಮಾಡಬೇಕು, ಹೆಂಗೆ ಇರಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ನಮ್ಮ ಭಟ್ರಿಗೆ ಹೇಳ್ತಾ ಇರ್ತಾರೆ, ಒಳ್ಳೆ ಮಾಂಸ ಮಾಡ್ಕೊಡ್ತೀರಿ ಬಸ್ಸು, ನಾನು ತಿಂದು ಇನ್ನ ಗಟ್ಟಿಯಾಗಿ ಇನ್ನ 100 ವರ್ಷ ಬತ್ತೀನಿ ಅಂತ ಹೇಳ್ತಾರು ಮೊನ್ನೆ ತಾನೆ. ನಾನ್ ಸತ್ರು ಇದ್ರ ನಂಬೋದಿಲ್ಲ. ಇದೇ ಖುಷಿ ನಮ್ಮ ಭಟ್ರು ಒಂದೆರಡು ಮಾತಾಡ್ತಾರೆ. ಇಲ್ಲೇ ಹೆಸರು ಹೇಳಿ ಬಸ್ಸು. ಆಯ್ತು, ಇವ್ರ ಹೆಸರು ರಾಮಣ್ಣ ಅಂತ. ನಾವು ಪ್ರೀತಿಯಿಂದ ರಾಮಣ್ಣ ಅಂತಾನೆ ಕರಿತೀವಿ. ಎಲ್ಲಾರು ಅಣ್ಣ ಅನ್ಕೋಬಿಟ್ಟವ್ರು ರಾಮಣ್ಣ ಅಂದ್ರೆ. ಇಲ್ಲ, ಇವ್ರಿಗೆ ತುಂಬಾ ಏಜ್ ಆಗಿದೆ ಅಂದ್ರೆ ಅಷ್ಟೊಂದು 100 ಏನ್ ಆಗಿಲ್ಲ. ಎಷ್ಟು ರಾಮಣ್ಣ ನಿಂಗೆ ಏಜು? 70 70 ಆಗಿದೆ. ತುಂಬಾ ಲವಲವಿಕೆಯಿಂದ ಈ 70 ವರ್ಷಕ್ಕೆ ನಾನೇ ಬದುಕ್ತೀನಿ ಇಲ್ವೋ ಗೊತ್ತಿಲ್ಲ, ನಮ್ಮ ಭಟ್ರು ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ. ಇವರು ಆರೋಗ್ಯವಾಗಿ ಇದಾಗ ಅವರೇ ತುಂಬಾ ಖುಷಿ ಆಗುತ್ತದೆ. ನಿಮ್ನ ಊರಲ್ಲಿ ಏನು ಹೊಗಳುತ್ತಾರೆ, ನಿಮ್ನ ಊರಲ್ಲಿ ಏನಂತಾರೆ ಬಸ್? ನಿಮ್ನ ಹುಡುಗ ಆಗಿದ್ದಾಗ ನನ್ನ ಬಾರಿ ಓರಿ ಅಂತ ಕರಿಯೋರು. ಲೋಕಿ ಬಾಸು ಅಂತಾರೆ ಎಲ್ಲೋದ್ರು. ಯಾವ ಲೋಕಿ ಬಾಸು ಅನ್ನಲ್ಲ, ಹಾಕಿರ್ತೀನಿ ನೋಡಿ. ಎಲ್ಲೋದ್ರು ಪ್ರೀತಿಯಿಂದ ಲೋಕಿ ಅನ್ನೋದು ಬಿಟ್ಬಿಟ್ಟು ಈಗ ಲೋಕಿ ಬಾಸ್ ಅಂತಾರೆ. ಹಂಗೆ ನಮ್ಮ ಕನ್ನಡ ಪಾಕಶಾಲೆ ಟೀಮ್ನ ಎಲ್ಲೋದ್ರೂ ಗುರ್ತಿಸ್ತಾ ಇರ್ತಾರೆ. ಇವರು ಕನ್ನಡ ಪಾಕಶಾಲೆಯವರು ಅಂತ ಗುರ್ತಿಸ್ತಾರೆ, ಮಾತಾಡಿಸ್ತಾರೆ. ತುಂಬ ಖುಷಿ ಆಯ್ತದೆ. ಹೀಗೆ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಕಾರಣಾಂತರಗಳಿಂದ ಕಾಮಿಡಿ ಚಾನಲ್ಲು ಮತ್ತು ಇನ್ನೊಂದು ಚಾನಲ್ ನೋಡಿರ್ತೀರ, ಅಲ್ಲೇ ಬಕಾಸುರ ಬಾಸು, ಅದು ಸ್ವಲ್ಪ ಎಲ್ಲ ನಿಂತಿದೆ. ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಿಮಗೆ ಮತ್ತಷ್ಟು ಮನೋರಂಜನೆಯನ್ನು ನೀಡ್ತೀವಿ. ಅಲ್ಲಿ ನೋಡಿ, ನಮ್ಮ ಇನ್ನೊಬ್ರು ಇದ್ದಾರೆ ಮರಿ ಕಡೆಯವರು ಅಂತ ಫೇಮಸ್ ಆಗಿರೋರು. ಮರಿ ಕಡೆಯವರು ಫೇಮಸ್ ಆಗಿರೋರು. ಇಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವೆಲ್ಲ. ಆರಾಮಾಗೆ ಮೊಬೈಲ್ ಹಾಕೊಂಡು ಆ ಗಾಡಿ ಮೇಲೆ ಮನಿಕೊಂಡು ಅದೇನೋ ಮಾಡ್ಕೊಂಡು ಕುಂತಾರೆ. ನೋಡಿ, ನಾವ್ ಕೆಲ್ಸ ಏನ್ ಮಾಡ್ಬೇಕು, ನಮ್ ಕೆಲ್ಸ ಮುಗಿಸಿರ್ತೀವಿ. ಅವ್ನ್ ಕೆಲ್ಸ ಆಗ್ಬೇಕಲ್ಲ, ಅದಕ್ಕೆ ಓಡಾಡ್ತಾವನೆ. ಎಲ್ಲಿ ಅರ್ಧಂಬರ್ಧ ಬೇಯದೆ ತಡ, ಕೈ ಹಾಕ್ಬೇಕಲ್ಲ, ಹೋಗಿ ಹುಡುಕ್ತಾ ಇರ್ತಾನೆ ಏನಾರ. ಈರುಳ್ಳಿ ಹುಡುಕ್ತಾನೆ, ಟೊಮೊಟೊ ಹುಡುಕ್ತಾನೆ, ಏನು ಸಿಗ್ಲಿಲ್ಲ ಅಂದ್ರೆ 5 kg ಟೊಮೊಟೊ ತಂದಿದ್ದ, ಬರೀ 2 kg ಮಾಡಿಕ್ಬಿಟ್ಟಾರೆ ತಿಂದು. ಯಾರು? ಭಟ್ರು, ಈ ಮರಿ ಕಡಿಯೋನು ಎಲ್ಲ ಸೇರ್ಕೊಂಡು ಯಾರ್ಯಾರು ತಿಂದವ್ರೆ ಅಂತ ಗೊತ್ತು ಬಿಡು. ಚೆನ್ನಾಗಿ ತಿಂದಿರೋ ಕ್ಯಾಮ್ರಾಮನ್ ಒಬ್ಬ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಗೊತ್ತಾಗುತ್ತೆ ವೀಕ್ಷಕರಿಗೆ ಪರಿಶ್ರಮ ಯಾರು ಪಡ್ತಾರೆ ಇಲ್ಲ ಅಂತ. ಸುಮ್ನೆ ಗಾಡಿ ಮೇಲೆ ಕುಂತ್ಕೊಂಡು ಪಬ್ಜಿ ಆಡ್ಕೊಂಡು ಕುಂತ್ಕೊಳ್ಳೋದಲ್ಲ ಬಸ್ಸು. ನೀನೇನು ಹೇಳಂಗೆ ಇಲ್ಲ, ಅವ್ರಿಗೆ ಗೊತ್ತು ಯಾರ್ಯಾರು ಹೆಂಗೆ ಏನೇನ್ ಕೆಲಸ ಮಾಡ್ತಾರೆ ಅಂತ. ಹೊಟ್ಟೆ ಹಾಕೊಂಡಿರೋರ್ ಬಗ್ಗೆ ಗೊತ್ತಲ್ವಾ? ಹೊಟ್ಟೆ ಹೆಂಗ್ ಬರ್ತದೆ? ಸೋಮೇರಿ ನನ್ನ ಮಕ್ಳಿಗೆ ಬರ್ತದೆ, ತಿಂತೀನಿ ಹೊಟ್ಟೆ ನನ್ನ ಮಕ್ಳಿಗೆ ಬರ್ತದೆ. ಈ ತರ ಏನಿಲ್ಲ. ನನ್ನ ಮಕ್ಕಳ ನೀವ್ ಹಿಂಗ್ ಕಿತ್ತಾಡ್ತಾ ಇದ್ರ ನಮ್ ದೇಶ ಹೆಂಗ ಉದ್ದಾರ ಆಗುತ್ತೆ. ಆ ಜಾಗದಲ್ಲಿ ಎಲ್ಲಾ ರೆಡಿ ಮಾಡ್ಕೋತಾ ಇದೀವಿ. ನಮ್ ಭಟ್ರು ಅಲ್ಲೇ ನೋಡಿ ಕರೀತಾವ್ರೆ, ಬನ್ನಿ ಬಸ್ ಇಲ್ಲಿ, ನನಗೆ ಟೈಮ್ ಆಯ್ತಾ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಈ ನಮ್ಮ ಈ ಬಾಂಡ್ಲಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಯ್ಯೋ, ಈ ಬಾಂಡ್ಲಿದು ಒಂದೊಂದಲ್ಲ ಸಾಕತೆ ಎಲ್ಲ ಕೊಡು. ಎಷ್ಟು ವಯಸ್ಸು? ಈ ಬಾಂಡ್ಲಿಗೆ ಆಗ್ಲೇ 2.25 ವರ್ಷ ಆಗ್ಬಿಟ್ಟದೆ. ಈ ಬಾಂಡ್ಲಿ ತಗೊಂಡಿ ಸ್ಟೋರಿನೇ ದೊಡ್ಡದು. ಅದೆಲ್ಲ ಒಂದಿನ ಹೇಳ್ತೀವಿ, ಇದು ಸಾಲಲ್ಲ. ನೀವು ಬೇರೆ ಫೇಮಸ್, ನಿಮ್ದು ಒಂದೊಂದು ಆಟನ ಸಾ. ನೀವು ಒಂದೊಂದು ಆಟ ಆಡ್ತೀರಾ ಸಾ? ಏನ್ ಆಟ ಆಡಿ ಮ್ಯಾಲ್ಕೊಂಡೋಗಿದ್ರಿ ನಿಮ್ದು ಒಂದೊಂದು ಕೊಡುಗೆನ ಸರ್. ನಮ್ದು ಆಟ ಆಡೋ ರೀತಿನೇ ಬೇರೆ. ಆದ್ರೆ ಇದಕ್ಕೆಲ್ಲ ಗುರುಗಳು ಇವ್ರೆ. ನಾನೇನೇ ಆಟ ಆಡಿದ್ರು ಆಟ ಅಂದ್ರೆ ಬೇರೆ ತರ ಆಟ ಅಲ್ಲ. ಮಳೆ ಬರಂಗೈತೆ, ಮೋಡ ಐತೆ, ಬೇಗ ಮಾಡ್ಬಿಡೋಣ ಅಂತ ಇದ್ ಮಾಡ್ತಾ ಇದೀವಿ. ಈಗ ಬೇಗ ಮಾಡಕ್ ಹೋಯ್ತಾ ಇದೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಏನಾರು ಅದು ಇದು ತೋರ್ಸೋದಿದ್ರೆ ತೋರಿಸ್ತೀವಿ, ಕಾಯ್ತಾ ಇರಿ. ಯಾಕೆ ಸರ್ ಡಲ್ ಇದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗ್ಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ.